ವಿಶ್ವನಾಥ್ ತೇರ್ದಾಳ್ ಅಂತ್ರಿ ಈಗ ಏನು ಇಲ್ಲಿ ಡೆತ್ ಆಗಿದಾವಲ್ರಿ ಬರ್ನ್ ಕೇಸ್ ಅದ್ರೊಳಗೆ ನಮ್ಮ ಬ್ರದರ್ ಇದ್ದಾರೆ ಮಂಜುನಾಥ ಗೋಪಾಲ್ ತೇರ್ದಾಳ್ ಅಂತೇಳಿ ಇವರೇ ಅವರು. ಹಾಂ ರೀ ಇದು ಈಗ ನಿನ್ನೆ ಇವರು ಈಗ ಸರ್ ನಮಗೆ ಇವ್ರು ಫ್ಯಾಕ್ಟ್ರಿ ಕಡೆಯಿಂದ HR ಬಂದು ನಮಗಿನ್ನ ಏನದು ಪರಿಹಾರ ಮಾಡ್ತೀವಿ ಅದು ಏನು ಅಂದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ರೀ ನಮಗೆ ಕಂಪ್ಲೀಟ್. ಮತ್ತು ನಮ್ಮ ಬ್ರದರ್ದು ಏನೈತ್ರಲ್ಲ ಅವರು BE ಮೆಕ್ಯಾನಿಕಲ್ ರೀ 2 ವರ್ಷ ಆಯ್ತು ಅಲ್ಲಿ ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡತ್ತಾರ ರೀ. ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಅದು ಅನುದಾನ ಬೇಕು ರೀ. ಮತ್ತು ನಮ್ಮ ಬ್ರದರ್ ವೈಫ್ ಏನದಾರಲ್ಲ ಅವರು ಪ್ರೆಗ್ನೆಂಟ್ ಅದಾರ ರೀ. ಅವ್ರದ್ದು ಇನ್ನು 3 ಡೇಸ್ ಒಳಗೆ ಡೆಲಿವರಿ ಅದ ರೀ. ಮತ್ತು ಅವ್ರಿಗೆ ನಾಳೆ ನೆಕ್ಸ್ಟ್ ಪಾಪಗೂ ಆಮೇಲೆ ನಮ್ಮ ಬ್ರದರ್ದಲ್ಲಿ 65,000 ನಿಯರ್ ಬೈ ಮೇಲೆ ಸ್ಯಾಲ್ರಿ ಅದ ರೀ. ಅವ್ರದ್ದು 65,000 ಅವ್ರದ್ದು ಈಗ 30 ಏಜ್ ಅಂದರೆ ಮತ್ತು ನೆಕ್ಸ್ಟ್ ಅವರು ನಮ್ಮ ಜನ್ರೇಷನಿಗೆ ನಮ್ಮ ಪಾಪಗೆ ಅವರು ಎಲ್ಲ ಪರಿಹಾರ ನೋಡ್ಕೋಬೇಕಂದ್ರೆ ಅದ್ರ ತಕ್ಕಂಗೆ ಅವರು ಮತ್ತು ಏನಲ್ಲಿ 8 ಜನ ಏನಾಗಿದ್ದಾರಲ್ಲ ಅದರೊಳಗೆ 7 ಜನ ಡೆತ್ ಆಗಿದ್ದಾರೆ. ಫ್ಯಾಕ್ಟ್ರಿಯವ್ರು ಬಂದು ಇನ್ನೂ ಅನೌನ್ಸ್ ಮಾಡಿಲ್ಲ ರೀ ಎಷ್ಟೆಷ್ಟು ಏನೇನು ಪರಿಹಾರ ಕೊಡ್ತೀವಿ ಅಂತೇಳಿ. ಇನ್ಶೂರೆನ್ಸ್ ಇದ್ದಿದ್ದು ಅದು ಸೆಕೆಂಡರಿ ರೀ. ಫ್ಯಾಕ್ಟ್ರಿ ಕಡೆಯಿಂದ ನಮಗೆ ಪರಿಹಾರ ಸಿಗಬೇಕು ರೀ. ಮತ್ತು ಏನೈತಿರಲ್ಲ ಅಲ್ಲಿ ನಮ್ಮ ಬ್ರದರ್ ಏನದಾರಲ್ಲ ಮೆಕ್ಯಾನಿಕ್ ಅದಾರ ರೀ. ಅಲ್ಲಿ ಎಲ್ಲರೂ ಕ್ವಾಲಿಫಿಕೇಷನ್ ತಕ್ಕಂಗೆ ಅವ್ರಿಗೆ ಪರಿಹಾರ ಸಿಗಬೇಕು ರೀ. ಈಗ ನೀವು ಎಕ್ಸಾಂಪಲ್ ನೋಡಿದರೆ ಅವ್ರು ನಮ್ಮ ಬ್ರದರ್ದು 65,000 ಸ್ಯಾಲ್ರಿ ಐತೆ ರೀ. 65,000 ಸ್ಯಾಲ್ರಿ. ಈಗ ನೀವು ಒಂದು ವರ್ಷಕ್ಕೆ 8 ಲಕ್ಷ ರೂಪಾಯಿ ಆಗುತ್ತೆ ರೀ. ಒಂದು 8 ಲಕ್ಷ ಅಂದ್ರೆ ಒಂದು ನೆಕ್ಸ್ಟ್ 30 ಇಯರ್ ಏಜ್ವರೆಗೂ ಅಂದರೆ 2.5 ಕೋಟಿ ರೂಪಾಯಿ ಆಗುತ್ತೆ ರೀ. ಅವ್ನ ಜಾಬ್ ಇದೆ. ಈಗ ಅವರೇಜ್ 70,000 ಇಡ್ತಿದ್ರು ಅವ್ನು. ನೆಕ್ಸ್ಟ್ ಈಗ 2-3 ವರ್ಷ ಒಳಗೆ ಪ್ರಮೋಷನ್ ಆಗುತ್ತೆ ರೀ. ಒಂದು 8 ವರ್ಷ ಎಕ್ಸ್ಪೀರಿಯನ್ಸ್ ರೀ ಶುಗರ್ ಇಂಡಸ್ಟ್ರಿ ಒಳಗೆ. ಅವ್ನಿಗೆ ಏನೈತಲ್ಲ ರೀ ಅದ್ರ ತಕ್ಕಂಗೆ ನಮಗೆ ಸಂಪರ್ಕ ಮಾಡಿ ನಮಗೆ ಪರ್ಟಿಕ್ಯುಲರ್ ಆಗಿ ಫ್ಯಾಕ್ಟ್ರಿ ಅವ್ರು ಬಂದು ನಮಗೇನಾದರೂ ಸ್ಟೇಟ್ಮೆಂಟ್ ಕೊಡ್ಬೇಕು. ಅಲ್ಲಿವರೆಗೂ ನಾವು ಬಾಡಿ ತೊಗೊಂಡು ಹೋಗಂಗಿಲ್ಲ ರೀ. ಹಾಂ ನಾವು ಇಲ್ಲೇ ಇರ್ತೀವಿ ರೀ. ಅವ್ರು ಫ್ಯಾಕ್ಟ್ರಿಯವ್ರು ಬಂದು ನಮಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ರೀ. ಏನಾದರೂ ಅವರು ಪರಿಹಾರ ಮಾಡ್ತೀವಿ ಇನ್ಶೂರೆನ್ಸ್ ಇರುತ್ತೆ ಅಂತ ಅದು ನಮಗೆ ಹೇಳತ್ತಾರ ರೀ. ಬಟ್ ನಮಗೆ ನಿನ್ನೆ 3 ಗಂಟೆಗೆ ಏನಾದರೂ ಸ್ಫೋಟ ಆಗಿದಲ್ಲ ರೀ. ಅದಾದಮೇಲೆ ನಮಗೆ ನಮ್ಮ ಮಾಮರ ಕಡೆಯಿಂದ ಕಾಲ್ ಬಂತು ರೀ. ನಾವು ಅದರಿಂದ ಬಂದೀವಿ ರೀ. ಬಂದ್ಮ್ಯಾಗ ಏನೈತಿರಲ್ಲ ಅವಾಗ ಎಲ್ಲ ICUನಾಗಿದ್ರು, ಒಳಗೆ ಬಿಟ್ಟಿಲ್ಲ ರೀ ನಮಗೆ. ನಿನ್ನೆಯಿಂದ ಬರೀ ಸೈನ್ ಇವೇ ಮಾಡ್ಕೊಂಡಿದ್ದಾರೆ, ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಬೆಳಗ್ಗೆ ಬಂದ್ಮ್ಯಾಗ ಬೆಳಗ್ಗೆ ಇವ್ರೇನು ಡಾಕ್ಟರ್ ಇದ್ರಲ್ರಿ ರಾಜೇಶ್ ಪವಾರ್ ಅಂತೇಳಿ ಇಲ್ಲ ರೀ ಇವರೇ ಡಾಕ್ಟರ್ ರೀ. ಅವರು ಕಂಪ್ಲೀಟ್ ಎಲ್ಲ ಟ್ರೀಟ್ಮೆಂಟ್ ನೋಡ್ಕೊಂಡವ್ರು. ಅವ್ರು ಬಂದು ಏನೈತಿರಲ್ಲ ಕ್ರಿಟಿಕಲ್ ಅದ ಅಂತ ಹೇಳಿದ್ದಾರೆ ಅಷ್ಟೇ. ಬಟ್ ಅದಾದಮೇಲೆ ಅದ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಇವ್ರು ಮಾಡ್ತಾ ಇದ್ದಾರೆ. ಬಟ್ ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಇನ್ನೂ ಅಶ್ಯೂರ್ಡ್ ಸಿಕ್ಕಿಲ್ಲ ರೀ. ಅದು ಅವರು ಫ್ಯಾಕ್ಟ್ರಿ ಇಲ್ಲ ರೀ. ನಮಗೆ ಅದು ವಿಶ್ವನಾಥ್ ತೇರ್ದಾಳ್ ರೀ. ನಾವು ಬ್ರದರ್ ರೀ. ಬೇಕೇ ಬೇಕು ವಿಶ್ವನಾಥ್ ತೇರ್ದಾಳ್ ಅಂತ್ರಿ ಈಗ ಏನು ಇಲ್ಲಿ ಡೆತ್ ಆಗಿದಾವಲ್ರಿ ಬರ್ನ್ ಕೇಸ್ ಅದ್ರೊಳಗೆ ನಮ್ಮ ಬ್ರದರ್ ಇದ್ದಾರೆ ಮಂಜುನಾಥ ಗೋಪಾಲ್ ತೇರ್ದಾಳ್ ಅಂತೇಳಿ ಇವರೇ ಅವರು. ಹಾಂ ರೀ ಇದು ಈಗ ನಿನ್ನೆ ಇವರು ಈಗ ಸರ್ ನಮಗೆ ಇವ್ರು ಫ್ಯಾಕ್ಟ್ರಿ ಕಡೆಯಿಂದ HR ಬಂದು ನಮಗಿನ್ನ ಏನದು ಪರಿಹಾರ ಮಾಡ್ತೀವಿ ಅದು ಏನು ಅಂದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ರೀ ನಮಗೆ ಕಂಪ್ಲೀಟ್. ಮತ್ತು ನಮ್ಮ ಬ್ರದರ್ದು ಏನೈತಿರಲ್ಲ ಅವರು BE ಮೆಕ್ಯಾನಿಕಲ್ ರೀ. 2 ವರ್ಷ ಆಯ್ತು ಅಲ್ಲಿ ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡತ್ತಾರ ರೀ.